ಅವರೆಲ್ಲ ಸ್ವಲ್ಪ ಹೊತ್ತು ಮಾಮೂಲಾಗಿ ಮಾತಾಡಿ ಅಡುಗೆ ರೆಡಿ ಆಗ್ತಿದ್ದಂತೆ ಕೆಳಗೆ ಕೂತು ಊಟ ಮಾಡಿ ಹಾಲ್ನಲ್ಲೇ ಚಾಪೆನ ಹರಡ್ಕೊಂಡು ಮಲಗಿ ಮದುವೆ ಬಗ್ಗೆ ಮಾತಾಡ್ಕೊಳ್ತಿದ್ರೆ ಯುಕ್ತ ಸ್ವಲ್ಪ ಲೆಮನ್ ವಾಟರ್ ತೊಗೊಂಡು ಬಾ ಅಂತ ರೂಮ್ಗೆ ಹೊರ್ಟೋಗ್ತಾನೆ ಪೃಥ್ವಿರಾಜ್. ಸರಿ ಅಂತ ತಲೆ ಆಡಿಸಿ ಕಿಚನ್ಗೆ ಹೋಗಿ ನಿಂಬೆಹಣ್ಣಿನ ವಾಟರ್ ಮಿಕ್ಸ್ ಮಾಡಿ ಎಲ್ಲರ ಕಡೆ ಒಂದು ಸಾರಿ ನೋಡಿ ರೂಮಿಗೆ ಬಂದು ಡೋರ್ ಹತ್ರ ಮಾಡ್ತಿದ್ದಂತೆ ಸಾವಿತ್ರಮ್ಮ ಸಣ್ಣಗೆ ನಕ್ಬಿಡ್ತಾಳೆ. ಸೈಲೆಂಟಾಗಿ ಗ್ಲಾಸ್ ತೊಗೊಂಡು ಹೋಗಿ ಟೇಬಲ್ ಮೇಲಿಟ್ಟು ಹೋಗೋದಕ್ಕೆ ಹಿಂದೆ ತಿರುಗ್ತಾ ಇದ್ದರೆ, ಏನು ಯುಕ್ತ ಕೈ ಕೊಡದೆ ಒಟ್ಟು ಹೋಗ್ತಿದ್ಯಾ ಅಂತ ಎದ್ದು ಕೂರ್ತಾನೆ ಪೃಥ್ವಿ. ಟೇಬಲ್ ಮೇಲೆ ಗ್ಲಾಸ್ ತೆಗೆದು ಕೈ ಕೊಟ್ಟು ಹೋಗ್ತಾ ಇದ್ದರೆ ಅವಳ ಕೈ ಹಿಡಿದು ತಡೀತಾ ಅರ್ಧ ಸೆಕೆಂಡ್ನಲ್ಲಿ ಗ್ಲಾಸ್ ಖಾಲಿ ಮಾಡಿ ಟೇಬಲ್ ಮೇಲಿಟ್ಬಿಟ್ಟು ಬಿಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರೋ ಅಂಥ ಯುಕ್ತಾಳನ್ನು ಮಂಚದ ಮೇಲೆ ಕೆಳಕೊಂಡ್ಬಿಟ್ಟು ಪಕ್ಕದಲ್ಲಿ ಮಲಗಿ ಶರ್ಟ್ ಒಳಗೆ ಬಚ್ಚಿಟ್ಟಿದ್ದ ದೊಡ್ಡ ಡೈರಿ ಮಿಲ್ಕ್ ಚಾಕ್ಲೇಟನ್ನು ಯುಕ್ತ ಮುಂದೆ ಇಡ್ತಾನೆ. ಅದನ್ನು ನೋಡಿದಂತಹ ಯುಕ್ತ ತುಟಿಗಳು ಆಗ ಅರಳುತ್ತವೆ. ಪಾಪ ಇಷ್ಟೊತ್ತು ಹುಡುಗಿ ಮುನ್ಸ್ಕೊಂಡಿತ್ತು ತನ್ನ ಗಂಡ ನನಗೇನೂ ತರಲಿಲ್ಲ ಅಂತ. ಬೇಡವಾ? ಹಾಂ ಬೇಕು ಬೇಕು ಅಂತ ಚಾಕ್ಲೇಟನ್ನು ತಗೊಳ್ಳೋದಕ್ಕೆ ಹೋಗ್ತಾಳೆ. ಹಾಗಾದರೆ ಒಂದು ಮುತ್ತು ಕೊಡೆ, ನಿನಗೆ ಸುಮ್ಮನೆ ಇಷ್ಟೇ ಬೇಕಾ ಮಾವಯ್ಯ? ಇದಕ್ಕಿಂತ ಹೆಚ್ಚು ಕೂಡ ಬೇಕು, ಆದರೆ ನೀನು ಭಯದಿಂದ ನಿಂತು ಹೋಗ್ತಿದ್ದೀನಿ ಅಷ್ಟೇ. ಛೀ ಹೋಗಿ ಮಾವಯ್ಯ. ಅವಳಲ್ಲಂತೂ ವಿಪರೀತವಾದ ನಾಚಿಕೆ ಮೂಡ್ತು. ಆಹಾ, ಆ ನಾಚಿಕೆ ನೋಡಿ ನಿಜವಾಗಿಯೂ ಹೋಗ್ತೇನೆ, ಆದರೆ ತಗೋ ಮಾವಯ್ಯ. ಅದೇ ಎಲ್ಲರೂ ಹೊರಗಿದ್ದಾರೆ ಹತ್ರ ಕೇಳ್ಕೊಳ್ತಾನೆ. ಬಿಸಿಯಾಗಿ ತಗಲ್ತಿರೋ ಅವನ ಮೈ ಶೀತಕ್ಕೆ ಮಾವಯ್ಯ ಸ್ವಲ್ಪ ಹೊತ್ತು ಮಲ್ಕೋ ಅಂತ ಅಂತಾಳೆ. ಆಲ್ರೆಡಿ ಬಿಸಿಲಿನಲ್ಲಿ ಹೋಗಿ ಬರೋದು ಕಾರಣದ್ರಿಂದ ಅವನ ಮುಖ ಅಂತೂ ಬಾಡಿ ಹೋಗಿರುತ್ತೆ. ಅದು ತಿಳಿತಾ ಇದ್ದಿದ್ದರಿಂದ ಯುಕ್ತಾಳನ್ನು ಬಿಟ್ಟು ಚಾಕ್ಲೇಟ್ ಅವಳ ಕೈಯಲ್ಲಿಟ್ಟು ಬೆನ್ನಿನ ಕಡೆ ತಿರುಗಿ ಮಲ್ಕೊತಾನೆ. ಯುಕ್ತ ಇನ್ನೂ ಸ್ವಲ್ಪ AC ಹೆಚ್ಚು ಮಾಡಿ ಅವನ ಭುಜದ ಮೇಲೆ ತಲೆ ಇಟ್ಟು ಮಲಗ್ತಾ ಮಾವಯ್ಯ ಅಂತ ಕರೀತಾಳೆ. ಹೆಚ್ಚೊತ್ತು ನಾವು ಒಳಗಿರೋದು ಒಳ್ಳೇದಲ್ಲ ಅಂತಿದ್ದೀನಿ. ಹೌದಲ್ವಾ? ನಂಗೆ ಕೂಡ ಅವ್ರ ಮುಂದೆ ಒಳಗೆ ಬಂದರೆ ಏನೋ ಒಂಥರ ಅನ್ನಿಸ್ತು. ಆದರೂ ಇನ್ನೂ ವಾರವೇ ಅಲ್ವಾ, ಆಮೇಲೆ ನಾವು ನಮ್ಮನೆಗೆ ಹೊರ್ಟೋಗ್ತೀವಿ. ಈ ವಾರ ಪೂರ್ತಿ ಸ್ವಲ್ಪ ನೋಡ್ಕೊಳ್ಳೋ ಹಾಗೆ ಇರೇ, ಮತ್ತೆ ತಪ್ಪಿಸ್ಕೊಂಡು ತಿರುಗಬೇಡ ಅಂತ ಅಂತಿದ್ರೆ ಯುಕ್ತ ಮಾತಿಗೆ ನಗ್ತಾ ಗಟ್ಟಿಯಾಗಿ ಅವನನ್ನು ಅಪ್ಕೊಂಡ್ಬಿಡ್ತಾಳೆ. ಅವಳ ಸುತ್ತ ಕೈಗಳನ್ನ ಹಾಕಿ ಇನ್ನೂ ಹೆಚ್ಚಾಗಿ ಅಪ್ಕೊತಾನೆ. ಮರೆತೋಯ್ತು, ಅಕ್ಕಿಗೆ ಐಸ್ ಕ್ರೀಮ್ ತಂದಾಗ ನನಗೂ ಕೂಡ ಅದೇ ತರಬಹುದಲ್ವಾ? ಐಸ್ ಕ್ರೀಮ್ ತಂದಾಗಾದರೆ ನೀನೀಗ ಹೀಗೆ ಬರ್ತಾ ಇರಲಿಲ್ವಲ್ಲ? ಅಮ್ಮೋ ಮಾವಯ್ಯ, ನಿನಗೆಷ್ಟು ಚಾಣಾಕ್ಷತನ. ಥ್ಯಾಂಕ್ಸ್, ಹೋಗಿ ಮಾವಯ್ಯ. ಸುಮ್ಮನೆ ಹೋಗು ಅನ್ಬೇಡ, ಈಗಾಗಲೇ ತುಂಬ ಸಫರ್ ಆಗ್ತಿದ್ದೀನಿ. ಇನ್ನು ದೂರ ಅಂದರೆ ಮತ್ತೆ ಹಳೆಯ ಲೈಫ್ ಜ್ಞಾಪಕಕ್ಕೆ ಬರುತ್ತೆ. ಹೌದಾ? ಸಾರಿ ಮಾವಯ್ಯ, ಆದರೂ ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗ್ತೀನಿ ನೀನೇ ಹೇಳು? ಹಾಗಾದರೆ ಇನ್ನೊಮ್ಮೆ ಅಮ್ಮನ ಹತ್ರ ಇರ್ತೀನಿ ಅಂತ ಅನ್ಬೇಡ ನೀನು. ಆ ಅಮ್ಮನಿಗೆ ಪ್ರಾಣ ಈ ಮುದ್ದು ತಮ್ಮ ಅಲ್ವಾ, ಅದಕ್ಕೆ ಅವರ ಮುದ್ದಿನ ತಮ್ಮನ ಬಿಟ್ಟು ನಾನು ಎಲ್ಲಿಗೂ ಹೋಗೋದಿಲ್ಲ. ಈ ಮಾತನ್ನು ಚೆನ್ನಾಗಿ ನೆನಪಿಟ್ಕೊ ಪೃಥ್ವಿರಾಜ್. ಭಯ ಹೋಯ್ತಾ? ಅದೇನು ಇಷ್ಟು ಬೇಗ ಹೋಗೋದಿಲ್ಲ. ಈಗಲೂ ಕೂಡ ನೀನು ಸ್ವಲ್ಪ ಸೀರಿಯಸ್ ಆಗಿ ನೋಡಿಬಿಟ್ರೆ ಹೊರಗಡೆ ಓಡೋಗ್ಬಿಡ್ತೀನಿ ನಾನು. ಈಗಷ್ಟೇ ಹೇಳ್ದೆ ಎಲ್ಲೇ ಬಿಟ್ಟು ಹೋಗೋದಿಲ್ಲ ಅಂತ ಡೈಲಾಗ್ ಮೇಲೆ ಡೈಲಾಗ್ ಹೊಡೆದೆ. ಅಂದರೆ ನೀನು ಭಾವನಾಗಿದ್ದರೆ ಓಡಿ ಹೋಗೋದಿಲ್ಲ, ಸೀರಿಯಸ್ ಸಿಂಹದ ಥರ ಬದಲಾಗ್ಬಿಟ್ರೆ ಮಾತ್ರ ನಾನು ಒಂದು ಕ್ಷಣ ಕೂಡ ಇರೋದಿಲ್ಲ. ಅಷ್ಟು ಭಯ ತಂದುಬಿಟ್ಟಿದ್ಯಾ ನನ್ನಲ್ಲಿ ಅಂತ ಹೆದರಿಕೆಯಿಂದ ನೋಡ್ತಾಳೆ. ನಾನು ಹಾಗಲ್ಲ ಯುಕ್ತ ನಿನ್ನ ಹತ್ರ ಕೋರೋದು. ಈಗ ನೀನೇ ಅಂದ್ಯಲ್ಲ ಸೀರಿಯಸ್ ಸಿಂಹ ಅಂತ, ಆ ಟೈಮ್ನಲ್ಲಿ ಕೂಡ ನನ್ನ ಎದುರುಗಡೆ ನಿಂತು ಯಾಕೆ ಕೋಪವಾಗಿದೆಯಾ ಅಂತ ಧೈರ್ಯವಾಗಿ ಕೇಳಬೇಕುಕ್ತಾ ಅಂತ ಅಂತಾನೆ. ಅವಳ ಕಣ್ಣುಗಳ ಒಳಗೆ ನೋಡುತ್ತಾ ಆ ಕಣ್ಣುಗಳಲ್ಲಿ ಏನೋ ಮ್ಯಾಜಿಕ್ ಇದ್ದ ಹಾಗೆ ನೋಡ್ತಾ ಇದ್ದರೆ ಅಷ್ಟರಲ್ಲೇ ಡೋರ್ ಸೌಂಡ್ ಕೇಳಿಸುತ್ತೆ. ಪೃಥ್ವಿರಾಜ್ ನಿಟ್ಟುಸಿರು ಬಿಡ್ತಾ
ಹೋಗು ಹೋಗಿ ನೋಡು ಅಂತಿದ್ದಂತೆ ಅವನ ಕೆನ್ನೆ ಮೇಲೆ ಸಣ್ಣ ಮುತ್ತು ಕೊಟ್ಟು ನಗ್ತಾ ಮಂಚದಿಂದ ಇಳಿದು ಬಟ್ಟೆಗಳ ನಡುವೆ ಚಾಕ್ಲೇಟನ್ನು ಬಚ್ಚಿಟ್ಕೊಂಡು ಡೋರನ್ನು ಓಪನ್ ಮಾಡಿ ಅಂಜುವನ್ನು ನೋಡ್ತಾಳೆ. ಏನಕ್ಕ? ಯುಕ್ತ, ಅದು ಮಾವಯ್ಯ ಹತ್ರ ನಿಖಿಲ್ ಅವ್ರ ನಂಬರ್ ಇದ್ದರೆ ಕೇಳು. ಅಮ್ಮ ಪಾಂಡು ಅಂಕಲ್ ಫೋನ್ ಮಾಡಿದ್ರೆ ಹೊರಗಿದ್ದೀನಿ ಅಂತ ಅಂದರಂತೆ. ಅದಕ್ಕೆ ನಿಖಿಲ್ ಅವ್ರ ನಂಬರ್ಗೆ ಫೋನ್ ಮಾಡೋದಕ್ಕೆ ಹೇಳ್ತಿದ್ದಾರೆ. ನಾನು ನಿಜಕ್ಕೂ ಅವ್ರ ಹತ್ರ ನಂಬರೇ ತೊಗೊಂಡಿಲ್ಲ. ಮಾವಯ್ಯ ಹತ್ರ ಇರುತ್ತೋ ಏನೋ ಅಂತ ಬಂದೆ. ಅದೇನಕ್ಕ, ಭಾವನ ನಂಬರ್ ನಿನ್ನ ಹತ್ರ ಇಲ್ವಾ? ಇಲ್ಲ ಅಂತ ತಾನೇ ಹೇಳ್ತಾ ಇರೋದು. ಸರಿ ಸರಿ ಬಿಡಿ, ಹೋಗಿ ನೀವೇ ಕೇಳಿ ಅಂತ ಹಾಲಿಗೆ ಬಂದುಬಿಟ್ರೆ ಅಂಜು ಮಾವಯ್ಯ ಅಂತ ಪೃಥ್ವಿರಾಜ್ ಹತ್ರ ಬರ್ತಾಳೆ. ಏನಂಜು ಅಂತ ಎದ್ದು ಕೂರ್ತಾ ಇದ್ದಂತೆ ನಿಖಿಲ್ ಅವ್ರ ನಂಬರು ಇದೆಯಾ ಮಾವಯ್ಯ ನಿಮ್ಮ ಹತ್ರ ಅಂತ ಅಂತಾಳೆ. ಕಾರ್ಡ್ ಹಂಚೋ ದಿನ ಆತನ ನಂಬರನ್ನು ತಗೊಂಡಿದ್ದು ನೆನಪಿಗೆ ಬರುತ್ತೆ. ಪಕ್ಕದಲ್ಲಿರೋ ಫೋನನ್ನು ತಗೊಂಡು ನಿಖಿಲ್ ನಂಬರನ್ನು ಹುಡುಕಿ ಅಂಜುವಿಗೆ ಕೊಡ್ತಾನೆ. ಅದನ್ನು ನೋಟ್ ಮಾಡಿಕೊಂಡು ಸರಿ ಮಾವಯ್ಯ ಮಲಗು ಅಂತ ಡೋರ್ ಹಾಕ್ಕೊಂಡು ಬಂದು ಅಮ್ಮ ತಗೋ ಮಾತಾಡು ಅಂತ ತಾಯಿ ಕೊಡ್ತಾ ಇದ್ದರೆ ನಾನಲ್ಲ ನೀನು ಮಾತಾಡು, ಒಂದು ವೇಳೆ ಆ ಹುಡುಗನಲ್ಲದೆ ಬೇರೆ ಯಾರಾದರೂ ತೆಗೆದ್ರೆ ಆಗ ನಾನು ಮಾತಾಡ್ತೀನಿ ಅಂತ ಅಂತಾಳೆ ಸುಧಾ. ಮನಸ್ಸಿನಲ್ಲಿ ನಿಖಿಲ್ ಮಾತ್ರ ತೆಗಿಬಾರ್ದಪ್ಪ ಅಂತ ಕೈ ಮುಗಿತಾ ರಿಂಗ್ ಆಗ್ತಿದ್ದಂತೆ ಬೆವರು ಹೆಚ್ಚಿಬಿಡ್ತಿದ್ರೆ ಅದನ್ನು ಒರೆಸ್ಕೊಂಡು ಅವರ ಕಡೆ ಕಷ್ಟವಾಗಿ ನಗ್ತಾಳೆ. ಅಷ್ಟರಲ್ಲೇ ಹೆಲೋ ಅಂತ ಹೆಣ್ಣು ವಾಯ್ಸ್ ಕೇಳ್ತಿದ್ದಂತೆ ಅಮ್ಮಯ್ಯ ಅಂದ್ಕೊಂಡು ಅಮ್ಮ ನಿಖಿಲಲ್ಲ ಅಂತ ತಾಯಿ ಫೋನ್ ಕೊಟ್ಟು ಸ್ವಲ್ಪ ತಣ್ಣಗಾದಾಗಿದ್ದರೆ ಮೆಲ್ಲಗೆ ಹೊರಗೆ ಬಂದು ಪಿಲ್ಲ ಹಿಡಿದು ಹೊರಗೆ ನೋಡ್ತಾ ಬೇಡ ಅಂದರೂ ಬರ್ತಿರೋ ಕಣ್ಣೀರಿಗೆ ಸ್ವಾತಂತ್ರ್ಯ ಕೊಡ್ತಾಳೆ. ಲಕ್ಷ್ಮಿ ಅವ್ರ ಜೊತೆ 4 ಮಾತಾಡಿ ಫೋನ್ ಕಟ್ ಮಾಡ್ತಾಳೆ ಸುಧಾ. ನಿದ್ದೆಯಿಂದ ಎದ್ದು ಅಳ್ತಾ ಇರೋವಂಥ ಪಾರಿ ಹತ್ರ ಕಳಿಸಿ ಮತ್ತೆ ಬೆಳಗ್ಗೆ ಕಳಿಸು ಅಂತ ಹೇಳಿ ಅವ್ರ ಅಮ್ಮನ ಹತ್ರ ಕಳಿಸ್ಬಿಡ್ತಾರೆ. ಎಂದಿನಂತೆ ಆ ರಾತ್ರಿಯನ್ನು ಕಳೀತಾರೆ. ಆ 3 ದಿನಗಳು ಸುಮಿತಾ, ಸೀತಾ, ಜಾನು ಒಬ್ಬೊಬ್ಬರಾಗ ಅಂಜುವನ್ನು ಮದುಮಗಳನ್ನು ಮಾಡಿ ಮದುವೆ ದಿನಕ್ಕೆ ಮನೆಗೆ ಬಂದ ಸಂಬಂಧಿಕರಿಂದ ಇಡೀ ಮನೆಗೆ ಸಂಭ್ರಮದಿಂದ ಬದಲಾಗುತ್ತೆ. ಆದರೆ ಒಬ್ಬರು ಕೂಡ ಅಂಜು ಮದುವೆಯಿಂದ ಯಾಕೆ ಹೊರ್ಟು ಹೋದ್ಲು ಅಂತ ಕೇಳೋದಿಲ್ಲ. ಯಾಕಂದರೆ ಅವಳು ಯಾವಾಗಲೂ ತಪ್ಪು ಮಾಡೋದಿಲ್ಲ ಅಂತ ಎಲ್ರಿಗೂ ಗೊತ್ತು. ಆದ್ದರಿಂದ ಅಂಜುವಿನ ಮನಸ್ಸು ಸ್ವಲ್ಪ ಪ್ರಶಾಂತವಾಗಿರುತ್ತೆ. ಸಾವಿತ್ರಮ್ಮ ಮಕ್ಕಳಾದ್ರಿಂದ ಕೂರದೆ ಸ್ವಲ್ಪ ಕೆಲಸದಲ್ಲಿ ಸಹಾಯ ಮಾಡ್ತಿದ್ರೆ ಅಂಜುವಿಗೆ ಗೋರಂಟಿ ಇಡ್ತಾ ಸೀತಾ ಬ್ಯುಸಿ ಆಗಿರ್ತಾಳೆ. ಬೆಳಗ್ಗೆ ಮದುವೆ ಆಗೋದ ಕಾರಣದಿಂದ ಮಲಗೋ ಟೈಮಲ್ಲದೆ ರಾತ್ರಿ ಇಡೀ ಆ ಕಡೆ ಈ ಕಡೆ ತಿರುಗ್ತಾರೆ ಇರ್ತಾರೆ. ಅಕ್ಕಿ, ಚಿಂಟು, ಬಬ್ಲಿ, ನಂದು, ಖುಷಿ ಮಲಗಿದ್ರೆ ಅವರ ಪಕ್ಕದಲ್ಲಿ ಮಲಗಿರೋ ಅಂಜು ಮದುವೆ ಬಗ್ಗೆ ಯೋಚಿಸಿ ಭಯಪಟ್ಟು ನಿದ್ದೆಯಿಂದ ದೂರವಾಗ್ತಾಳೆ. ಇಡೀ ಮನೆ ತೋರಣಗಳಿಂದ ಲೈಟಿಂಗ್ಸ್ನಿಂದ ಸುಂದರವಾಗಿ ಕಳಕಳ ಅಂತ ಹೊಳಿತಿದ್ರೆ ಮತ್ತೊಂದು ಕಡೆ ಮನೆ ಮುಂದೆ ಹಾಕಿದ ಸ್ಟೇಜನ್ನ ಹೂವಿನಿಂದ ಡೆಕೋರೇಷನ್ ಮಾಡಿಸಿ ಬರೋರಿಗೋಸ್ಕರ ಕುರ್ಚಿಗಳು ಸೆಟ್ ಮಾಡಿರ್ತಾರೆ. ಇನ್ನು ಆ ಕಾರ್ಯಕ್ರಮ ನಡೆಸ್ತಿರ್ತಾರೆ. ನಿಖಿಲ್ ಅವ್ರು ಬರ್ತಿದ್ದಂತೆ ವಿಧಿಗಾಗಿ ಪಾರಿ ಮನೆಯನ್ನು ಸಿದ್ಧ ಮಾಡೋದ ಕಾರಣದಿಂದ ಅಲ್ಲಿ ಬೀಳ್ಕೊಟ್ಟು ಇಬ್ಬರು ಕೊಂಡ ಬಟ್ಟೆಗಳು ಬದಲಾಯಿಸ್ಕೊಳ್ತಾರೆ. ಮತ್ತು ಟೈಮ್ ಇರೋದಿಲ್ಲ ಅಂತ ಸಂಜೆ 7 ಗಂಟೆಗೆ ಮುಹೂರ್ತ ಇರೋ ಕಾರಣದಿಂದ ಗಬಗಬಾ ತಯಾರಾಗ್ತಿದ್ರೆ ಮತ್ತೊಂದು ಕಡೆ ಅಡುಗೆಗಳು ಮಾಡ್ತಾ ಇರ್ತಾರೆ. ಮೊದಲು ಗಂಡಸರು ರೆಡಿಯಾಗಿ ಮಂಟಪದ ಹತ್ರ ಅಡುಗೆ ಹತ್ರ ತಿರುಗ್ತಿದ್ರೆ ಹೆಣ್ಣು ಗ್ಯಾಂಗ್ ಎಲ್ಲ ಸೀರೆಗಳು, ಆಭರಣಗಳು ಅಂತ ಎಲ್ಲ ರೆಡಿ ಆಗ್ತಿರ್ತಾರೆ. ಲೆಮನ್ ಯೆಲ್ಲೋ ಮತ್ತು ಮೆರೂನ್ ಕಲರ್ ಪಟ್ಟು ಸೀರೆಯಲ್ಲಿ ಮದುಮಗಳಾಗಿ ಮಸ್ತ ಕನ್ನಡಿ ನೋಡ್ಕೊತಿದ್ದಂತೆ ಒಂದು ಕ್ಷಣ ಪೃಥ್ವಿರಾಜ್ನ ಮದುವೆ ಆಗುವಾಗ ಎಷ್ಟು ಖುಷಿಯಾಗಿ ಕನ್ನಡಿಯಲ್ಲಿ ನೋಡ್ಕೊಂಡು ಮುಳುಗಿ ಹೋದ್ಲು ಅಂತ ನೆನಪಿಗೆ ಬಂದು ಮನಸ್ಸು ವಿಲವಿಲ ಅಂತ ಒದ್ದಾಡುತ್ತೆ. ಕಣ್ಣಲ್ಲಿ ಸೇರಿದ ನೀರನ್ನು ಅಲ್ಲೇ ತಡೆದು ಹೊರಗೆ ಬರ್ತಿದ್ದಂತೆ ಬ್ಲೂ ಕಲರ್ ಪ್ಯಾಂಟ್, ಕ್ರೀಮ್ ಕಲರ್ ಶರ್ಟ್, ಕಾಲರ್ಗೆ ಲೈಟಾಗಿ ಅರಿಶಿನ ಹಚ್ಕೊಳ್ತಿದ್ರೆ ಅದೇ ಅರಿಶಿನ ಬೆರಳಿಗೆ ಹಚ್ಕೊಂಡು ಯುಕ್ತ ಕೆನ್ನೆ ಮೇಲೆ ಹಚ್ತಾನೆ ಪೃಥ್ವಿ. ಯುಕ್ತ ಗುರ್ರ ಅಂತ ನೋಡಿ ಕೆನ್ನೆ ಮೇಲೆ ಒರೆಸ್ಕೊಂಡು ಶರ್ಟ್ ಹಚ್ಕೊಳ್ತಿರೋ ಹಾಗೆ ಹತ್ತಿರಕ್ಕೆ ಕರ್ಕೊಂಡು ಹೋಗಿ ಕುತ್ತಿಗೆ ಮೇಲೆ ಹಚ್ಚಿ ನಗ್ತಾ ಕಣ್ಣು ಹಾರಿಸ್ತಾಳೆ. ಐಬ್ರೋ ರೈಸ್ ಮಾಡ್ತಾ ಹತ್ರಕ್ಕೆ ಬರ್ತಿದ್ರೆ ಕಣ್ಣಿಂದಲೇ ಸುತ್ತಲೂ ನೋಡೋದಕ್ಕೆ ಅಂತ ಸನ್ನೆ ಮಾಡ್ತಿದ್ದಂತೆ ಹಿಂದೆ ಜಾರಿ ಆಮೇಲೆ ಹೇಳ್ತೀನಿ ಅನ್ನೋ ಹಾಗೆ ನೋಡ್ತಾನೆ ಅವಳನ್ನು. ಸರಿ ಬಿಡಿ ಅಂತ ತಲೆ ಆಡಿಸಿ ಸೂಪರ್ ಅಂತ ಕೈಯಿಂದ ತೋರಿಸಿ ನಗ್ತಾ ಒಳಗೆ ಹೋಗ್ಬಿಡ್ತಾಳೆ ಯುಕ್ತ.
ಹೋಗ್ತಿರೋ ಯುಕ್ತಾಳನ್ನು ನೋಡಿ ಸಣ್ಣದಾಗಿ ನಗ್ತಾ ಇನ್ಶರ್ಟ್ ಮೇಲೆ ಕಡಗವನ್ನು ತಿರುಗಿಸ್ತಾ ಹೊರಗೆ ಹೋಗ್ತಾನೆ ಪೃಥ್ವಿರಾಜ್. ಅಲ್ಲಿವರೆಗೆ ಅವರ ಕಣ್ಣಿನ ಭಾಷೆ ನೋಡಿದಂಥ ಅಂಜು ಸುಮ್ಮನೆ ಒಂದು ನಗು ನಗ್ತಾ ತಿರುಗಿ ರೂಮ್ಗೆ ಹೋಗಿ ಮಂಚದ ಮೇಲೆ ಕೂತು ಮೊಣಕಾಲಿನಲ್ಲಿ ತಲೆಯನ್ನು ಮುಚ್ಕೊಂಡು ಬಿಡ್ತಾಳೆ. ಪಾಪ, ಅಳಬೇಕು ಅಂತ ಇದ್ದರೂ ಅಳೋದಕ್ಕೆ ಆಗದೇ ಇರೋವಂಥ ಪರಿಸ್ಥಿತಿ ಅವಳದು. ಟೈಮ್ ಹತ್ತಿರ ಬರ್ತಿರೋದ್ರಿಂದ ಪಂಡಿತರು ಅಂಜುವನ್ನು ಕರೀತಿದ್ದಾರೆ. ಸುಧಾ ಸುಮಿತಾ ರೂಮ್ನಲ್ಲಿರೋ ಅಂಜು ಹತ್ರಕ್ಕೆ ಬಂದು ಅಂಜು ಅಂತಾರೆ ಆತಂಕವಾಗಿ. ಅಂಜು ತಲೆ ಎತ್ತಿ ಏನಮ್ಮ ಅಂತಾಳೆ. ಆದರೆ ಅವಳ ಮುಖದಲ್ಲಿ ನೋವು ಸ್ಪಷ್ಟವಾಗಿ ಕಾಣಿಸ್ತಿದ್ರೆ ಇಬ್ಬರು ಅಕ್ಕ ತಂಗಿಯರು ಬರಿ ಹೋಗ್ತಾರೆ. ಅಂಜು ಅಂತ ಸುಧಾ ಬೇಸರದಿಂದ ತಲೆ ಮೇಲೆ ನೀವರಿಸ್ತಿದ್ರೆ, ಸುಧಾ ನಾವು ಆಮೇಲೆ ಮಾತಾಡೋಣ, ಮುಹೂರ್ತ ಟೈಮ್ ದಾಟಿ ಹೋಗೋದು ಒಳ್ಳೇದಲ್ಲ ಅಂತ ಇಬ್ಬರಿಗೂ ಸಮಾಧಾನ ಮಾಡ್ತಾಳೆ ಸುಮಿತಾ. ಬಂದ ಕಣ್ಣೀರು ಒರೆಸ್ಕೊಂಡು ಸೀತಾ ಮತ್ತು ಸುಲೋಚನ, ಸಾವಿತ್ರಮ್ಮ ಅವ್ರ ಸೊಸೆ ಕಾವ್ಯ, ಸಾವಿತ್ರಮ್ಮನ ಮಗಳು, ಅವ್ರು ಕೂಡ ಬರೋದ್ರಿಂದ ಅಂಜು ಕೈಯಲ್ಲಿ ತೆಂಗಿನಕಾಯಿ ಇಟ್ಟು ಮಂಟಪದ ಹತ್ರ ಕರ್ಕೊಂಡು ಹೋಗ್ತಾರೆ ಎಲ್ಲರೂ. ಅಷ್ಟರಲ್ಲಾಗಲೇ ನಿಖಿಲ್ ಹತ್ರ ಗಣಪತಿ ಪೂಜೆ ಮಾಡಿಸಿ ಅಂಜು ಬರ್ತಾ ಇದ್ದಂತೆ ಅವಳಿಂದ ಗೌರಿ ಪೂಜೆಯನ್ನು ಮಾಡಿಸ್ತಿರ್ತಾರೆ ಪಂಡಿತರು. ನಿಖಿಲ್ ನೋಟಗಳು ತಿಳಿತಿದ್ರೆ ಕನಿಷ್ಠ ತಲೆ ತಿರುಗಿಸಿ ಕೂಡ ಅವಳು ನೋಡೋದಿಲ್ಲ. ಗ್ರೀನ್ ಆ್ಯಂಡ್ ಪಿಂಕ್ ಕ್ರಾಫ್ ಲೆಹಂಗಾದಲ್ಲಿ ರೆಡಿಯಾಗಿರೋವಂಥವಳು ಬಬ್ಲಿ ಖುಷಿ ಜೊತೆ ಸೇರಿ ಅಕ್ಕಿ ಮಂಟಪದಷ್ಟು ತಿರುಗಿ ಸಂಭ್ರಮಿಸ್ತಾ ಇರ್ತಾರೆ. ಅಲ್ಲಿವರೆಗೆ ಅಡುಗೆಗಳ ಹತ್ರ ಎಲ್ಲ ಚೆಕ್ ಮಾಡಿ ಮಂಟಪದ ಹತ್ರ ಬಂದ ಪೃಥ್ವಿರಾಜ್ ಎಲ್ಲರನ್ನು ನೋಡಿ ಮೊದಲ ಸಾಲಿನಲ್ಲಿ ಕೂತ ಪಾಂಡುವನ್ನು ಮಾತನಾಡಿಸ್ತಾನೆ. ಮದುವೆ ಏರ್ಪಾಡ್ಸ್ ಚೆನ್ನಾಗೇ ಮಾಡಿದ್ದೀರಿ ಪ್ರೆಸಿಡೆಂಟ್ ಅವರೇ. ನಮ್ಮ ಭಾವನೆಗೆ ದೊಡ್ಡ ಮಗಳಂದರೆ ಪ್ರಾಣ ಪಾಂಡುರವರೇ. ಅದಕ್ಕೆ ಇಷ್ಟು ದೊಡ್ಡದಾಗಿ ಮಾಡ್ತಿದ್ವಿ. ಅದ್ರ ಸಂತೋಷಕ್ಕಾಗಿ ಏನಾದರೂ ಮಾಡ್ತೀವಿ. ಅದು ಬೇಸರ ಪಟ್ಟರೆ ಅದಕ್ಕೆ ಕಾರಣ ಆದವ್ರ ಪ್ರಾಣ ಕೂಡ ತೆಗಿತೀವಿ. ಅಷ್ಟು ಇಷ್ಟ ನಮಗೆ ಅಂತ ಸ್ಟೈಲ್ ಜೊತೆ ಪಾಂಡುನ ಸಂಜುಳನ್ನು ನೋಡಿ ಹೇಳ್ತಾ ಇದ್ದರೆ ವೃಂದಾಳಿಗೆ ಸಂಜುಗೆ ಬೆವರು ಬರುತ್ತೆ ಅವನ ಮಾತಿಗೆ. ಪಾಂಡುಗೆ ಇಂಡೈರೆಕ್ಟಾಗಿ ವಾರ್ನಿಂಗ್ ಕೊಡ್ತಿದ್ದಾನೆ ಅಂತ ಅರ್ಥ ಆಗಿ ಕೋಪ ಬರ್ತಿದ್ರು ತಡ್ಕೊಳ್ತಾ, ನೀವೇನು ಭಯಪಡಬೇಡಿ ಪ್ರೆಸಿಡೆಂಟ್ ಅವರೇ, ನಿಮ್ಮ ಮಗಳು ನಮ್ಮ ಮನೆಯಲ್ಲಿ ಸಂತೋಷವಾಗಿರ್ತಾರೆ, ನಾನು ಗ್ಯಾರಂಟಿ ಅಂತಾನೆ. ಅಮ್ಮ ಇನ್ನೂ ಕೆಲವು ಅಕ್ಷತೆ ತರಿಸ್ಕೊಳ್ಳಿ ಅಂತ ಪಂಡಿತರು ಹೇಳೋದ್ರಿಂದ ಅಕ್ಕಿ ಅಂತ ಕರೀತಾಳೆ ಸುಮಿತಾ. ಏನು ದೊಡಮ್ಮ ಅಂತ ಬರ್ತಿದ್ದಂತೆ ಹೋಗಿ ಅಕ್ಕಿಯನ್ನು ಅಕ್ಷತೆ ತೆಗೆದುಕೊಂಡು ಬಾ ಅಂತ ಹೇಳಿ ಅಂತ ಮನೆಯೊಳಗೆ ಕಳಿಸ್ಬಿಡ್ತಾಳೆ. ಕಣ್ಣಿನಿಂದಲೇ ಹುಡುಕ್ತಾ ಇರೋ ಪೃಥ್ವಿರಾಜ್ ಲೈಟ್ ಆರೆಂಜ್ ಕಲರ್ ಪಟ್ಟು ಸೀರೆಗೆ ಪ್ಯಾರೆಟ್ ಗ್ರೀನ್ ಬಾರ್ಡರ್, ಸೇಮ್ ಕಲರ್ ಬ್ಲೌಸ್, ಸಿಂಪಲ್ ಆಗಿರೋ ಓಲ್ಡ್ ಮಾಡೆಲ್ ನೆಕ್ಲೆಸ್, ಕೈ ತುಂಬ ಗಾಜಿನ ಬಳೆಗಳು, ನಡುವಿಗೆ ಸಣ್ಣ ಚೈಲ್ ಮತ್ತು ಜಡೆ ಉದ್ದದವರೆಗೂ 3 ಮೊಳ ಮಲ್ಲಿಗೆ ಹೂಗಳನ್ನ ಇಟ್ಟು ಹಣೆ ಮೇಲೆ ಕುಂಕುಮದೊಂದಿಗೆ ಅಕ್ಷತೆ ಪ್ಲೇಟ್ ಹಿಡ್ಕೊಂಡು ತನಗೆ ಎದುರುಗಡೆ ಬರ್ತಿರೋ ಯುಕ್ತಾಳನ್ನು ನೋಡ್ತಿರ್ತಾನೆ. ಹಾಗೆಯೇ ಪಾಂಡು ಹೇಳಿದ ಮಾತಿಗೆ ಇದೇ ಮಾತಿನ ಮೇಲಿದ್ರೆ ಸಾಕು ಅಂತ ಪಾಂಡುಗೆ ಹೇಳ್ತಿದ್ದಾನೆ. ಆದರೆ ಆ ಮಾತು ನೋಟ ಮಾತ್ರ ವೃಂದ ಮತ್ತು ಸಂಜು ಮೇಲೆ ಇರುತ್ತೆ. ಅವನ ಗಮನ ಪೂರ್ತಿ. ಸಂಜು ಆತಂಕದಿಂದ ಎದ್ದು, ಅಪ್ಪ ಫೋನ್ ಬರ್ತಿದೆ, ಹೋಗಿ ಮಾತಾಡ್ಕೊಂಡು ಬಂದ್ಬಿಡ್ತೀನಿ ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ. ವೃಂದ ಕೂಡ ಎದ್ದು, ಅಪ್ಪ ನಾನು ನೀರು ಕುಡಿದು ಬಂದ್ಬಿಡ್ತೀನಿ ಅಂತ ಸಂಜು ಹಿಂದೆ ಓಡ್ಬಿಡ್ತಾಳೆ. ಪೃಥ್ವಿರಾಜ್ ಅದೇ ಸ್ಮೈಲ್ ಜೊತೆ ಲಕ್ಷ್ಮಿ ಅವ್ರನ್ನ ಮಾತಾಡಿಸಿ ಊರಿನ ದೊಡ್ಡವ್ರನ್ನೂ ಕೂಡ ಭೇಟಿ ಮಾಡಿ ಮಂಟಪದ ಮೇಲೆ ಇಲ್ಲದ ಯುಕ್ತಾಗೋಸ್ಕರ ಸುತ್ತಲೂ ನೋಡ್ತಿರ್ತಾನೆ. ಆಗ ತನ್ನ ಹೆಂಡತಿ ಕಾಣ್ತಾಳೆ. ರೆಪ್ಪೆ ಬಡಿದೆ ನೋಡ್ತಿರ್ತಾನೆ ತನ್ನ ಹೆಂಡ್ತಿನ. ಪೃಥ್ವಿರಾಜನ್ನ ನೋಡ್ತಾ ಯುಕ್ತ ಕೂಡ ಬರ್ತಿರ್ತಾಳೆ. ಹತ್ರಕ್ಕೆ ಬಂದು, ಏನು ಪ್ರೆಸಿಡೆಂಟ್ ಅವರೇ ಹಾಗೆ ನೋಡ್ತಿದ್ದೀರಿ ಅಂತಾಳೆ ಸಣ್ಣದಾಗಿ. ಆಗ ಗಮನಿಸ್ತಾನೆ ಯುಕ್ತ ಧರಿಸ್ಕೊಂಡಿರುವಂಥ ಸೀರೆ ಆಭರಣಗಳು ತನ್ನ ತಾಯಿಯದು ಅಂತ. ಆದರೆ ಬ್ಲೌಸ್ ಮಾತ್ರ ನ್ಯೂ ಮಾಡೆಲ್ ಡಿಸೈನ್ದು. ನಮ್ಮ ಅಮ್ಮನ ಸೀರೆ ಆಭರಣಗಳು ತನ್ನ ಸೊಸೆ ಧರಿಸ್ಕೊಳ್ಳುವಾಗ ಸುಂದರವಾಗಿ ಕಾಣಿಸ್ತಿದೆ ಅಂತ ನೋಡು ಅಂತ ಕಣ್ಣು ಹೊಡಿತಾ ಇದ್ದಂತೆ ಸಣ್ಣದಾಗಿ ಬ್ಲಷ್ ಆಗ್ತಾ, ಎಲ್ಲರೂ ಇರೋದರಿಂದ ನನ್ನ ಗಂಡ ನನಗಿಂತ ಸುಂದರವಾಗಿದ್ದಾನೆ, ಅದಕ್ಕೆ ಹೆಣ್ಮಕ್ಳೆಲ್ಲ ತಿನ್ನೋ ಹಾಗೆ ನೋಡ್ತಾ ಇದ್ದಾರೆ, ಮದುವೆ ಆದಮೇಲೆ ಫಸ್ಟು ದೃಷ್ಟಿ ತೆಗೆದುಬಿಡಬೇಕು ಅಂತ ತಿರುಗಿಕೊಂಡು ಮಂಟಪದ ಮೇಲೆ ಹೊರಟೋಗ್ತಾಳೆ ಯುಕ್ತ.
ಫೋರ್ಹೆಡನ್ನು ರಬ್ ಮಾಡ್ಕೊಳ್ತಾ ಓರೆಯಾಗಿ ಪೃಥ್ವಿರಾಜ್ ಯುಕ್ತಾಳನ್ನೇ ನೋಡ್ತಿರ್ತಾನೆ. ಎಷ್ಟು ಸುಂದರವಾಗಿ ಕಾಣ್ತಿರ್ತಾಳೆ ಅಂತ. ಅವರನ್ನೇ ಗಮನಿಸ್ತಿರೋಂತಹ ವೃಂದ ಅಸಹನೆಯಿಂದ ಮುಖವನ್ನು ತಿರುಗಿಸ್ಕೊಂಡು ಬಿಡ್ತಾಳೆ. ಪೂಜೆ ಮುಗಿದು ಹೋಗೋದ್ರಿಂದ ಎರಡೂ ಕುಟುಂಬಗಳು ಬಂದು ಬಟ್ಟೆಯನ್ನು ಇಡಿ ಅಂತ ಹೇಳ್ತಾರೆ. ಸರಿ ಅಂತ ಸ್ಟೇಜ್ ಮೇಲೆ ಬಂದು ಪಾಂಡು, ಲಕ್ಷ್ಮಿ, ಸುಧಾಕೃಷ್ಣ, ಅಂಜುವಿಗೆ ಬಟ್ಟೆಯನ್ನು ಇಟ್ಟರೆ ಇವರು ಕೂಡ ಅವರ ಮೂವರಿಗೆ ಇಡ್ತಾರೆ. ಅಂಜು ನಿಖಿಲನ್ನು ಬಟ್ಟೆ ಬದಲಾಯಿಸ್ಕೊಂಡು ಬಾ ಅಂತ ಹೇಳ್ತಾ ಇದ್ದಂತೆ ಇಬ್ಬರು ಕೂಡ ಅಲ್ಲಿಂದ ಎದ್ದು ಹೋಗ್ತಾರೆ ಬಟ್ಟೆಯನ್ನು ಬದಲಾಯಿಸೋದಕ್ಕೋಸ್ಕರ. 10 ನಿಮಿಷದಲ್ಲಿ ಬಟ್ಟೆಯನ್ನು ಬದಲಾಯಿಸ್ಕೊಂಡು ಮೆರೂನ್ ಆ್ಯಂಡ್ ವೈಟ್ ಪಟ್ಟು ಸೀರೆಯಲ್ಲಿ ಅಂಜು ಮತ್ತು ಅದೇ ಪಟ್ಟು ಪಂಚೆಯಲ್ಲಿ ನಿಖಿಲ್ ರೆಡಿಯಾಗಿ ಸೀತಾ ಜಾನು ಹಿಡ್ಕೊಂಡ ಅಡ್ಡ ತೆರೆಗೆ ಎದುರುಗಡೆ ಪೀಠದ ಮೇಲೆ ಇಬ್ಬರು ಬಂದು ಕೂರ್ತಾರೆ. ಕನ್ಯಾದಾನ ಮಾಡಲು ಸುಧಾ ಕೃಷ್ಣರವರು ಅಂಜುವಿನ ಕಡೆಯಲ್ಲಿ ಕೂತು ಎದುರುಗಡೆ ಇರುವಂತಹ ನಿಖಿಲ್ ಕಾಲುಗಳನ್ನ ತೊಳಿತಿರ್ತಾರೆ. ಅಚಾನಕ್ಕಾಗಿ ಅಂಜುವಿನ ಕಣ್ಣೀರು ತಂದೆ ಕೈ ಮೇಲೆ ಬಿದ್ದು ಹೋಗುತ್ತೆ. ಅವರು ಕೂಡ ಒಳಗೆಲ್ಲ ತುಂಬಾ ನೊಂದು ಭುಜದ ಮೇಲಿರೋ ಮೇಲ್ಮೈ ಪಂಚೆಯಿಂದ ಅಂಜುವಿನ ಕಣ್ಣನ್ನು ಒರೆಸ್ತಾ, ನನ್ನ ಬಂಗಾರ ಅಲ್ವಾ, ಮದುವೆ ಆಗೋವರೆಗೂ ನಗ್ತಾ ಇರಮ್ಮ ಅಂತ ಅಂತಾರೆ. ತನ್ನ ಮಗಳನ್ನ ನೋವನ್ನು ನೋಡೋದಕ್ಕಾಗದೆ ಸರಿ ಅಂತ ತಲೆ ಆಡಿಸಿ ಸಣ್ಣದಾಗಿ ನಗ್ತಾಳೆ ಅಂಜು. ಇಬ್ಬರ ಕೈಯಲ್ಲಿ ಜೀರಿಗೆ ಬೆಲ್ಲ ಇಟ್ಟು ಮುಹೂರ್ತದ ಟೈಮ್ಗೆ ಒಬ್ಬರ ತಲೆ ಮೇಲೆ ಒಬ್ಬರು ಕೈಗಳನ್ನ ಇರಿಸಿ ಅಡ್ಡ ತೆರೆಯನ್ನು ತೆಗಿತಾ ಇದ್ದಂತೆ ಅಂಜು ಕಣ್ಗಳನ್ನ ಗಟ್ಟಿಯಾಗಿ ಮುಚ್ಕೊಳ್ತಾಳೆ. ಆ ಕ್ಷಣ ಭೂಮಿಯೊಳಗೆ ಕುಳಿತುಕೊಳ್ತಿರೋ ಹಾಗೆ ಅನಿಸಿ ಅವಳು ಯಾರೋ ಒಳಗೆ ಊದ್ಬಿಡ್ತಿದ್ದಾರೆ ಅನ್ನುವಷ್ಟು ನೋವಾಗುತ್ತೆ ಅವಳಿಗೆ. ನಿಖಿಲ್ ಅಂಜುವಿನ ಮುಖ ನೋಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದರೆ, ಅಮ್ಮ ಒಮ್ಮೆ ಹುಡುಗನನ್ನು ನೋಡಮ್ಮ ಅಂತಾರೆ ಪಂಡಿತರು. ಕಷ್ಟವಾಗಿ ತಲೆ ಎತ್ತಿ ಕಣ್ಣು ತೆರೆದು ನೋಡ್ತಾ ಇದ್ದಂತೆ ಕೆಂಪಗಾಗಿರೋ ಅವಳ ಕಣ್ಣುಗಳನ್ನ ನೋಡಿ ಅವಳು ಅಳ್ತಿದ್ದಾಳೆ ಅಂತ ನಿಖಿಲ್ಗೆ ಸುಲಭವಾಗಿ ಅರ್ಥ ಆಗಿ ಹೋಗುತ್ತೆ. 1 ಸೆಕೆಂಡ್ ನಿಖಿಲ್ನನ್ನು ನೋಡಿ ಮತ್ತೆ ತಲೆಯನ್ನು ತಗ್ಗಿಸ್ಬಿಡ್ತಾಳೆ ಅಂಜು. ಎಲ್ಲರೂ ಕೂಡ ತುಂಬ ಖುಷಿಯಾಗಿ ನೋಡ್ತಿದ್ರೆ ಪೃಥ್ವಿರಾಜ್ ಮಾತ್ರ ಯುಕ್ತಾಳನ್ನೇ ನೋಡ್ತಾ ಮದುವೆಯನ್ನು ಕೂಡ ನೋಡ್ತಾ ಇರ್ತಾನೆ. ತನ್ನ ಹೆಂಡತಿ ಮೇಲಿಂದ ಕಣ್ಣು ತೆಗೆಯೋದಕ್ಕೆ ಮನಸ್ಸೇ ಆಗ್ತಿಲ್ಲ ಸಾಹೇಬ್ರಿಗೆ. ದೊಡ್ಡವರೆಲ್ಲ ಬಂದು ಅಕ್ಷತೆ ಹಾಕಿ ಆಶೀರ್ವಾದವನ್ನು ಮಾಡಿದ್ಮೇಲೆ ಕೈಗಳು ತೆಗೆಸಿ ಇಬ್ಬರನ್ನು ಎಬ್ಬಿಸಿ ಪಕ್ಕದಲ್ಲಿ ಕೂರಿಸಿ ತಾಳಿಗೆ ಪೂಜೆಯನ್ನು ಮಾಡಿಸ್ತಾರೆ. ಕ್ಷಣ ಕ್ಷಣಕ್ಕೂ ತಾಳಿಯನ್ನು ನೋಡ್ತಾ ಇದ್ದರೆ ಬೆನ್ನು ಹುರಿಯಲ್ಲಿ ಭಯ ಹೆಚ್ಚಾಗ್ತಾ ಹೋಗ್ತಾ ಇದೆ ಅಂಜುವಿಗೆ. ಕತೆ ಮುಂದುವರಿಯುತ್ತೆ. ನಾನು ಹಾಕೋ ಪ್ರತಿಯೊಂದು ವಿಡಿಯೋವನ್ನು ನೀವು ಮುಂಚಿತವಾಗಿ ನೋಡಬೇಕು ಅಂದರೆ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ಮೊದಲೇ ವಿಡಿಯೋ ನೋಡಿ. ಥ್ಯಾಂಕ್ ಯು.